ನಮಸ್ತೆ, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ಅಡಿಗೆ, ನಾನು ಎಗ್ಗನ್ನು ರೋಲ್ ಮಾಡಿದ್ದೇನೆ. ಆಮ್ಲೆಟ್ ಮಾಡ್ತೇವೆ ನೋಡಿ, ಅದೇ ರೀತಿ ನೋಡುವ. ಅದಕ್ಕೆ ಏನೇನು ಬೇಕೆಂದು ಒಂದು 4 ಮೊಟ್ಟೆ ತೆಗೆದುಕೊಂಡಿದ್ದೇನೆ ನಾನು. ನೋಡಿ, 4 ಮೊಟ್ಟೆ ಇದೆ ಇದರಲ್ಲಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನ್ನಷ್ಟು ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ 2 ಟೇಬಲ್ ಸ್ಪೂನ್, ಒಂದು 1/4 ಚಮಚದಷ್ಟು ಕರಿಮೆಣಸಿನ ಪುಡಿ, ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೇನೆ, ಒಂದು ಅರ್ಧ ಚಮಚದಷ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ನನ್ನ ವಿಡಿಯೋ ನೋಡುವವರು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈಗ ನೋಡಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬೀಟ್ ಮಾಡಬೇಕು. ಬೆಣ್ಣೆ ತೆಗೆದುಕೊಂಡಿದ್ದೇನೆ ನೋಡಿ, ಬೆಣ್ಣೆಯನ್ನು ಕಾವಲಿಗೆ ಹಾಕ್ತಾ ಇದ್ದೇನೆ ನಾನೀಗ. ಇದಕ್ಕೀಗ ಒಂದು ಸೌಟಿನಷ್ಟು ಮಿಕ್ಸ್ ಮಾಡಿದ ಎಗ್ ಮಿಕ್ಸ್ಚರ್ ಇದೆ ನೋಡಿ, ಅದನ್ನೆಲ್ಲ ಹಾಕುವ. ನೋಡಿ, ಸರಿಯಾಗಿ ಕಾವಲಿಯ ಫುಲ್ ಬರುವ ಹಾಗೆ ಹಾಕಿದ್ದೇನೆ ನಾನು. ನೋಡಿ, ಸಣ್ಣಗೆ ಹೆಚ್ಚಿದ ಕಾಯಿ ಮೆಣಸನ್ನು ಈಗ ಮೇಲಿನಿಂದ ಹಾಕ್ತಾ ಇದ್ದೇನೆ ನಾನು. ಮತ್ತು ಆರಿಗ್ಯಾನೋ ನೋಡಿ, ಅದೊಂದು 2 ಪಿಂಚಿನಷ್ಟು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಬೆಂದಿದೆ ಇದು. ಇದನ್ನು ನಾನು ಈ ರೀತಿ ಸಣ್ಣದಾಗಿ ರೋಲ್ ಮಾಡಿದ್ದೇನೆ ನೋಡಿ. ಪುನಃ ಒಂದು ಸಣ್ಣ ತುಂಡು ಬಟರ್ ಹಾಕಿದ್ದೇನೆ. ಈಗ ಎಗ್ ಮಿಕ್ಸ್ಚರ್ ಇದೆ ನೋಡಿ, ಅದನ್ನು ಪುನಃ ಅದರ ಪಕ್ಕದಲ್ಲೇ ಹಾಕ್ತಾ ಇದ್ದೇನೆ ನಾನು. ಇದಕ್ಕೂ ಹಾಗೆಯೇ ಸ್ವಲ್ಪ ಆರಿಗ್ಯಾನೋ ಮತ್ತು ಕಾಯಿ ಮೆಣಸು ಹಾಕುವ. ಇದು ಲೋ ಟು ಮೀಡಿಯಮ್ ಹೀಟಲ್ಲಿಟ್ಟರೆ ಸಾಕಾಗ್ತದೆ. 2ನೇ ರೋಲ್ ಮಾಡಿದೆ ನಾನು. ಈಗ ನೋಡಿ, 3ನೇ ರೋಲ್ ಇದು. ನೋಡಿ, 4 ಮೊಟ್ಟೆದು ಇದು ಪೂರ ಆಯಿತು. ಇದು 3ನೇ ರೋಲ್ ಬರ್ತದೆ. ಇದಕ್ಕೂ ಹಾಗೆ ಆರಿಗ್ಯಾನೋ ಮತ್ತು ಕಾಯಿ ಮೆಣಸಿನ ಚೂರು ಹಾಕುವ. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ ಹೀಗೆ ರೋಲ್ ಮಾಡಿಕೊಟ್ರೆ. ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ. 2ನೇ ರೋಲ್ ಆಗಿದೆ. ಈಗ ಉಳಿದ 3ನೇ ಇದರದ್ದು ಎಗ್ಗಿನ ಮಸಾಲೆ ಹಾಕ್ತಾ ಇದ್ದೇನೆ ನಾನು. 4 ಮೊಟ್ಟೆಯ ಇದು ಮಸಾಲೆ ಒಟ್ಟು ನೋಡಿ. ಇದನ್ನು ಅಷ್ಟೇ ಹಾಗೆಯೇ ಬೇಯಿಸಿ ಇದನ್ನು ರೋಲ್ ಮಾಡುವ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಈಗ ರೆಡಿ ಆಯಿತು. ಈಗ ಇನ್ನೊಂದು ರೋಲ್, ಇದನ್ನು ಕೊನೆಯ ರೋಲ್ ಇದು 3ನೇದು. ಹೀಗೆ ಮಡಚಿದ್ರಾಯಿತು. ಈಗ ಒಂದು ಬಟ್ಲಿಗೆ ನಾನು ತೆಗಿತಾ ಇದ್ದೇನೆ ನೋಡಿ. ಇದನ್ನು ಸಣ್ಣಗೆ ಕಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಎಲ್ಲ ಪೀಸ್ ಕಟ್ ಮಾಡಿದ್ದೇನೆ ನಾನೀಗ ಇದನ್ನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.